ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ನಿನ್ನೆವರೆಗೆ ದುಬೈ ಅಂದ್ರೆ ಅದೊಂದು ಅದ್ಭುತ ಲೋಕ ಆಗಿತ್ತು. ಮರುಭೂಮಿಯ ನಡುವೆ ಎದ್ದು ನಿಂತಿದ್ದ ಮಾಯಾ ನಗರಿ ಅದು. ಆಕಾಶವನ್ನೇ ಮುತ್ತಿಡುವ ಬೃಹತ್ ಕಟ್ಟಡಗಳು, ಕಣ್ಮನ ಸೆಳೆಯುವ ವಿಲಾಸಿ ಜೀವನ ಶೈಲಿ, ಜಗತ್ತಿನ ಬಿಲಿಯನಿಯರ್ಗಳು, ಸಿನಿ ತಾರೆಯರು ಮತ್ತು ದೊಡ್ಡ ಉದ್ಯಮಿಗಳಿಗೆ ದುಬೈ ಅಂದ್ರೆ ಒಂದು ಸೇಫ್ ಹೆವೆನ್. ಆದ್ರೆ ಕೇವಲ ಒಂದೇ ಒಂದು ರಾತ್ರಿ ಇಡೀ ಚಿತ್ರಣವನ್ನೇ ಬದಲಿಸಿದೆ. ಇರಾನ್ ಉಡಾಯಿಸಿದ ಡ್ರೋನ್ಗಳು ಮತ್ತು ಕ್ಷಿಪಣಿಗಳು ದುಬೈನ ಐಷಾರಾಮಿ ಕಟ್ಟಡಗಳಿಗೆ ಅಪ್ಪಳಿಸಿವೆ. ಹೊಗೆಯಾಡುತ್ತಿರುವ ಗಗನಚುಂಬಿ ಕಟ್ಟಡಗಳು, ರಸ್ತೆಯಲ್ಲಿ ಬಿದ್ದಿರುವ ಡ್ರೋನ್ಗಳ ಅವಶೇಷಗಳು. ಅಸಲಿಗೆ ದುಬೈಗೆ ಈ ಪರಿಸ್ಥಿತಿ ಬಂದಿದ್ದಾದರೂ ಹೀಗೆ? ಸೆಲೆಬ್ರಿಟಿಗಳ ಬದುಕಿನ ಮೇಲೆ ಈ ಯುದ್ಧ ಯಾವ ರೀತಿ ಪರಿಣಾಮ ಬೀರಿದೆ? ದುಬೈನ ಭವಿಷ್ಯ ಈಗ ಎಷ್ಟು ಅನಿಶ್ಚಿತವಾಗಿದೆ? ಈ 7 ನಿಮಿಷಗಳ ವಿಶೇಷ ವರದಿ ಇದೀಗ ನಿಮ್ಮ ಮುಂದೆ. ದುಬೈ ಕೇವಲ ಒಂದು ನಗರ ಅಲ್ಲ, ಅದೊಂದು ಬ್ರ್ಯಾಂಡ್. ಭಾರತದ ಬಾಲಿವುಡ್ ಮತ್ತು ಸ್ಯಾಂಡಲ್ವುಡ್ ತಾರೆಗಳಿಗೆ ಅಲ್ಲಿ ಕೋಟಿ ಕೋಟಿ ಬೆಲೆ ಬಾಳುವ ವಿಲ್ಲಾಗಳಿವೆ. ಶೂಟಿಂಗ್ ಮತ್ತು ರಜೆ ಕಳೆಯಲು ದುಬೈಗೆ ಕ್ಯೂ ಕಟ್ಟುತ್ತಿದ್ದ ತಾರೆಯರು ಈಗ ಅಲ್ಲಿಂದ ಕಾಲ್ಕಿತ್ತುತ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆ ಅತಿ ಶ್ರೀಮಂತರು ಈಗಾಗಲೇ ದುಬೈ ಬಿಟ್ಟು ಸುರಕ್ಷಿತ ದೇಶಗಳತ್ತ ಮುಖ ಮಾಡಿದ್ದಾರೆ. ಪಾಮ್ ಜಮೇರಾದಂತಹ ಕೃತಕ ದ್ವೀಪಗಳಲ್ಲಿ ಕೋಟ್ಯಾಂತರ ರೂಪಾಯಿ ಹೂಡಿಕೆ ಮಾಡಿದವರ ಪರಿಸ್ಥಿತಿ ಈಗ ತ್ರಿಶಂಕು ಸ್ಥಿತಿಯಂತಾಗಿದೆ. ಪಾರ್ಟಿಯಿಂದ ಅಬ್ಬರಿಸುತ್ತಿದ್ದ ಕ್ಲಬ್ಗಳು ಈಗ ಯುದ್ಧದ ಭೀತಿಯಿಂದ ಸ್ತಬ್ಧವಾಗಿವೆ. ದುಬೈನ ಆರ್ಥಿಕ ಬೆನ್ನೆಲುಬಾಗಿದ್ದ ಅಂತಾರಾಷ್ಟ್ರೀಯ ಬ್ಯಾಂಕ್ಗಳು ಈಗ ತಮ್ಮ ಕಚೇರಿಗಳನ್ನ ಮುಚ್ಚುತ್ತಾ ಇವೆ. ಸಿಟಿ ಬ್ಯಾಂಕ್ ಮತ್ತು ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ನಂತಹ ದೈತ್ಯ ಬ್ಯಾಂಕ್ಗಳು ತಮ್ಮ ಉದ್ಯೋಗಿಗಳಿಗೆ ಮನೆಯಿಂದಲೇ ಕೆಲಸ ಮಾಡಲು ಸೂಚನೆ ನೀಡಿವೆ. HSBC ತನ್ನ ಶಾಖೆಗಳನ್ನ ಅನಿರ್ದಿಷ್ಟಾವಧಿಗೆ ಬಂದ್ ಮಾಡಿದೆ. ಫೈನಾನ್ಷಿಯಲ್ ಸೆಂಟರ್ಗಳಲ್ಲಿ 290 ಬ್ಯಾಂಕ್ಗಳು ಮತ್ತು 500ಕ್ಕೂ ಹೆಚ್ಚು ವೆಲ್ತ್ ಮ್ಯಾನೇಜ್ಮೆಂಟ್ ಸಂಸ್ಥೆಗಳಿವೆ. ಈ ಹಣದ ಹರಿವು ನಿಂತು ಹೋದರೆ ದುಬೈನ ಅಸ್ತಿತ್ವಕ್ಕೆ ಧಕ್ಕೆ ಆಗಲಿದೆ. ಇತರ ಅರಬ್ ರಾಷ್ಟ್ರಗಳಂತೆ ದುಬೈನಲ್ಲಿ ತೈಲ ನಿಕ್ಷೇಪಗಳು ಇಲ್ಲ. ದುಬೈನ ಒಟ್ಟು GDPಯಲ್ಲಿ ತೈಲದ ಪಾಲು ಕೇವಲ 2% ಮಾತ್ರ. ಪ್ರವಾಸೋದ್ಯಮ 12%, ರಿಯಲ್ ಎಸ್ಟೇಟ್ 8% ಮತ್ತು ವ್ಯಾಪಾರ 26% ಮೇಲೆ ದುಬೈ ಅವಲಂಬಿತವಾಗಿದೆ. ಈಗ ಯುದ್ಧದ ಕಾರಣದಿಂದ ಪ್ರವಾಸಿಗರು ಬರುತ್ತಿಲ್ಲ, ವ್ಯಾಪಾರ ನೆಲೆಕಚ್ಚಿದೆ. ಇರಾನ್ ಉಡಾಯಿಸಿದ 1500ಕ್ಕೂ ಹೆಚ್ಚು ಡ್ರೋನ್ಗಳು ದುಬೈನ ಸುರಕ್ಷತೆಯ ಮೇಲಿದ್ದ ನಂಬಿಕೆಯನ್ನ ಪುಡಿ ಪುಡಿ ಮಾಡಿದೆ. ಶ್ರೀಮಂತರು ತಮ್ಮ ಪ್ರೈವೇಟ್ ಜೆಟ್ಗಳಲ್ಲಿ ಹಾರಿ ಹೋಗಬಹುದು, ಆದರೆ ಅಲ್ಲಿ ಕೆಲಸ ಮಾಡುತ್ತಿರುವ ಲಕ್ಷಾಂತರ ಭಾರತೀಯರ, ವಿಶೇಷವಾಗಿ ಕನ್ನಡಿಗರ ಕಥೆ ಏನು? ಭಾರತ, ನೇಪಾಳ ಮತ್ತು ಪಾಕಿಸ್ತಾನದಿಂದ ಹೋದ ಟ್ಯಾಕ್ಸಿ ಡ್ರೈವರ್ಗಳು, ಡೆಲಿವರಿ ಬಾಯ್ಸ್ ಮತ್ತು ಕಟ್ಟಡ ಕಾರ್ಮಿಕರು ಈಗ ಅಲ್ಲಿ ಸಿಲುಕಿಕೊಂಡಿದ್ದಾರೆ. ವಾಪಸ್ ಬರಲು ಹಣ ಇಲ್ಲದೆ ಆಕಾಶದಿಂದ ಯಾವಾಗ ಕ್ಷಿಪಣಿ ಬೀಳುತ್ತದೋ ಎನ್ನುವ ಆತಂಕದಲ್ಲಿ ಪ್ರಾಣ ಕೈಯಲ್ಲಿ ಹಿಡಿದುಕೊಂಡು ಬದುಕುತ್ತಿದ್ದಾರೆ. ಈ ಪ್ರಶ್ನೆಗೆ ಸದ್ಯಕ್ಕೆ ಯಾರ ಬಳಿಯೂ ಕೂಡ ನಿಖರವಾದ ಉತ್ತರ ಇಲ್ಲ. ಯುದ್ಧದ ನೆರಳು ಒಮ್ಮೆ ಆವರಿಸಿದ ಮೇಲೆ ಹೂಡಿಕೆದಾರರು ಮತ್ತೆ ಅಲ್ಲಿ ಹಣ ಹೂಡಲು ಧೈರ್ಯ ಮಾಡುತ್ತಾರೆಯೇ? ಇರಾನ್ ಸೃಷ್ಟಿಸಿರುವ ಈ ಹೊಸ ಅಪಾಯಕಾರಿ ಪರಿಸ್ಥಿತಿ ದುಬೈನ ಮಾದರಿಯನ್ನೇ ಪ್ರಶ್ನಿಸುವಂತೆ ಮಾಡಿದೆ. ದುಬೈನ ಯಶಸ್ಸನ್ನ ನೋಡಿ ಸೌದಿ ಅರೇಬಿಯಾದ ರಿಯಾದ್ ಮತ್ತು ಜಿದ್ದಾ ಕೂಡ ಇದೇ ದಾರಿಯಲ್ಲಿ ಸಾಗಲು ಪ್ಲಾನ್ ಮಾಡಿತು. ಆದರೆ ದುಬೈಗೆ ಈ ಗತಿ ಬಂದ ಮೇಲೆ ಬೇರೆ ದೇಶಗಳ ಪ್ಲಾನ್ ಬಿ ಏನು ಎಂಬುದು ಈಗಿನ ದೊಡ್ಡ ಪ್ರಶ್ನೆಯಾಗಿದೆ. ದುಬೈ ಈಗ ಅತ್ಯಂತ ಕಠಿಣ ತಿರುವಿನಲ್ಲಿ ನಿಂತಿದೆ. ಯುದ್ಧ ನಿಂತು ಶಾಂತಿ ನೆಲೆಸಿದ್ರೆ ಮಾತ್ರ ದುಬೈ ಮತ್ತೆ ಮೊದಲಿನಂತೆ ಕಂಗೊಳಿಸಲು ಸಾಧ್ಯ. ಅಲ್ಲಿವರೆಗೆ ಬುರ್ಜ್ ಖಲೀಫಾದ ನೆರಳಿನಲ್ಲಿ ಭೀತಿಯೇ ರಾಜ್ಯಭಾರ ಮಾಡಲಿದೆ. ಮತ್ತಷ್ಟು ಅಂತಾರಾಷ್ಟ್ರೀಯ ಸುದ್ದಿಗಳು ಮತ್ತು ವಿಶೇಷ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಯೋಯೋ ಟಿವಿ ಕನ್ನಡ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.